ಬಾಳೆಕಾಯಿ ಕಟ್ ಮಾಡಿದ್ಮೇಲೆ ಆ ಸಿಪ್ಪೆ ಎಸ್ದು ಬಿಡ್ತಾ ಇದ್ರೆ ಆ ಸಿಪ್ಪೆ ಎಸಿಬೇಡಿ. ಈ ವಿಡಿಯೋ ನೋಡಿ ಈ ಥರ ಬಾಳೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡಿ ಒಂದ್ಸಲ ತಿನ್ನಿ, ನೀವು ಲೈಫಲ್ಲಿ ಮರೆಯಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಆ ವಿಡಿಯೋ ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಬಾಳೆಕಾಯಿ ತೋರಿಸ್ದೆ ಸಿಪ್ಪೆ ತೋರಿಸ್ತಾ ಇದ್ರೆ ಸಿಪ್ಪೆ ಎಲ್ಲಿಂದ ಬಂತ ಅಂತ ಡೌಟ್ ಬಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಬಾಳೆಕಾಯಿ ಮೀನಿನ ಸಾಂಬಾರು ಅಂದರೆ ಪ್ಯೂರ್ ವೆಜ್, ಬಾಳೆಕಾಯಿ ಜೊತೆ ಮಾಡಿದ್ದೀನಿ, ಅಷ್ಟು ಟೇಸ್ಟ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಈ ವಿಡಿಯೋ ನೋಡಿ ಆ ವಿಡಿಯೋಗೆ ವೆಯ್ಟ್ ಮಾಡಿ, ಓಕೆನಾ. ಈಗ ಬಾಳೆಕಾಯಿ ಸಿಪ್ಪೆ ಸ್ವಲ್ಪ ಕ್ವಾಂಟಿಟಿ ಬಂದಿದೆಯಲ್ಲ, 2 ಬಾಳೆಕಾಯಿ ಸಿಪ್ಪೆ ನಮಗೆ ಸಾಕಾಗಲ್ಲ, ಸೊ ಅದಕ್ಕಾಗಿ 1 ಬಾಳೆಕಾಯಿ ಅದರ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಬಾಳೆಕಾಯಿ ತೊಟ್ಟು ಆಮೇಲೆ ಆ ಬಾಲ ಇರುತ್ತಲ್ಲ, ಆ ಬಾಲ ನಾವು 2 ಯೂಸ್ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಸೊ ಅದು 2 ಸೈಡ್ಗೆ ಎತ್ತಿಟ್ಬಿಡೋಣ. ಈಗ ಬಾಳೆಕಾಯಿ ಸಿಪ್ಪೆ ನೋಡಿದ್ರೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡೋಣ. ಚಿಕ್ಕ ಟೊಮಾಟೊ, ಸಣ್ಣ ಸೈಜು ಟೊಮಾಟೊ 1, ನಲ್ಲಿಕಾಯಿ ಸೈಜ್ ಅಷ್ಟು ಹುಣಸೆಹಣ್ಣು ತಗೋಬೇಕು, 1 1/4 ಟೇಬಲ್ ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ, 4 ಹಸಿರು ಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಬಂದು ನಾನು ಹಾಕಿದಾಗ ಎಷ್ಟು ಹಾಕ್ತೀನಿ ಅವಾಗ ಹೇಳ್ತೀನಿ. ಈಗ ಬಾಳೆಕಾಯಿನ ಆ ತುದಿ ಈ ತುದಿ ಕಟ್ ಮಾಡಿ ಹಾಕ್ಬಿಡ್ಬೇಕು, ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೋಬೇಕು. ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತೆ, ಗಂಟೆ ಬಟನ್ ಆನಲ್ಲಿ ಇಟ್ಟರೆ ನಮ್ಮ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ನೀವು ಆ ವಿಡಿಯೋ ನೋಡಿ ಆ ಥರ ರೆಸಿಪಿ ಮಾಡ್ಕೊಂಡು ತಿನ್ಕೋಬೋದು, ಓಕೆನಾ. ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ಮೇಲೆ ಆ ಸಿಪ್ಪೆನೂ ಆ ಪೀಸ್ಗಳನ್ನು ಚೆನ್ನಾಗಿ ಒಂದು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಅದರಲ್ಲಿರೋ ಒಂದು ಅಂಟಿರುತ್ತಲ್ಲ, ಅಂಟು ಹೋಗಬೇಕಂದ್ರೆ ನಾವು ನೀಟಾಗಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಅಂಟು ಅನ್ನೋದು ಇಲ್ಲದೇ ಪೀಸ್ಗಳು ನೀಟಾಗಿರುತ್ತೆ. ಈ ಥರ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಆ ಕಡೆ ಸೈಡ್ ಇಟ್ಬಿಡೋಣ. ಈಗ ಮೆಣಸಿನ್ಕಾಯ್ದು ತೊಟ್ಟೆಲ್ಲ ಮುರ್ಕೋಬೇಕು. ಇವು ಗುಂಟೂರು ಮೆಣಸಿನ್ಕಾಯಿ ಖಾರ ಚೆನ್ನಾಗಿದೆ, ನಿಮಗೆ ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ಯೂಸ್ ಮಾಡಿ. ನಾವು ಸ್ವಲ್ಪ ಖಾರ ತಿಂತೀವಲ್ಲ, ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ, ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತ ಹಾಕೋಬೇಕು. ಈಗ ಟೊಮೆಟೊನ ಈ ಥರ ಕಟ್ ಮಾಡಿದ್ಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 1/4 ಟೇಬಲ್ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಒಂದು 6ರಿಂದ 8 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಬಾಳೆಕಾಯಿ ಸಿಪ್ಪೆ, ಬಾಳೆಕಾಯಿ ಪೀಸ್ಗಳು ಈ ಥರ ತೊಳೆದಾದ್ಮೇಲೆ ಹಾಕಿ ಈ ಫ್ರೈನ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು. ಯಾಕಂದರೆ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಇದರಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಕಲ್ಲು ಉಪ್ಪು ಹಾಕಿ, ಹುಣಸೆಹಣ್ಣು ನೆನೆ ಹಾಕಬಾರ್ದು, ಹಿಂಗೆ ಡ್ರೈ ಹುಣಸೆಹಣ್ಣೆ ಹಾಕಿಬಿಡಿ, ಆ ಒಗ್ಗರಣೆಯಲ್ಲಿ ಬೆಂದೋಗ್ಬಿಡುತ್ತೆ. ಆಮೇಲೆ ಕಟ್ ಮಾಡಿರೋ ಟೊಮಾಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಒಂದು 5ರಿಂದ 8 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋ ಟೈಮಲ್ಲಿ ಬೆಲ್ಲ ಸೀಕ್ರೆಟು ಪದಾರ್ಥ ಇದು. ಸ್ವಲ್ಪ ಬೆಲ್ಲ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ. ಈ ಬಾಳೆಕಾಯಿ ಚಟ್ನಿ ಟೇಸ್ಟ್ ಸೂಪರಾಗಿರುತ್ತೆ, ಓಕೆನಾ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕಿದರೆ ಆ ಬಾಳೆಕಾಯಿ ಸ್ಮೆಲ್ಲು ಆಮೇಲೆ ಎಳ್ಳು ಸ್ಮೆಲ್ಲು ಸೂಪರಾಗಿರುತ್ತೆ ತಿನ್ನೋಕ್ಕೆ. ನೀವು ಬಾಳೆಕಾಯಿ ಸಿಪ್ಪೆ ಇಲ್ಲಾಂದರೆ ಬಾಳೆಕಾಯಿ ಜೊತೆನೂ ಮಾಡ್ಕೋಬೋದು ಈ ಪಚ್ಚಡಿ ಚಟ್ನಿ, ಓಕೆನಾ. ತೆಲುಗಲ್ಲಿ ಪಚ್ಚಡಿ ಅಂತಾರೆ, ನಾವು ಕನ್ನಡದಲ್ಲಿ ಚಟ್ನಿ ಅಂತ ಹೆಸರಿಟ್ಟಿದ್ವಲ್ಲ, ನನಗೂ ಮಧ್ಯೆ ಮಧ್ಯೆ ಬಂದ್ಬಿಡ್ತಾ ಇದೆ ಪಚ್ಚಡಿ ಅಂತ, ಓಕೆನಾ. ಈಗ ಎಳ್ಳೆಲ್ಲ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಅರಿಶಿನ ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಅಂದರೆ ಕಲರ್ಗೋಸ್ಕರ. ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಕಲರ್ ಚೆನ್ನಾಗಿರುತ್ತೆ, ತಿಂದಾಗೂ ಕಲರ್ ಚೆನ್ನಾಗಿದ್ರೆ ಊಟ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಈಗಿನ ಜನ್ರೇಷನ್ ಮಕ್ಳು ಏನಂದ್ರೆ ಬಾಳೆಕಾಯಿ ಪಚ್ಚಡಿ, ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಟೊಮೊಟೊ ಚಟ್ನಿ ಈ ಥರದ್ದು ಮಾಡಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ಅಲ್ವಾ. ನಾನಿಲ್ಲಿ ಪ್ಯಾನ್ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ನಾವು ಎಣ್ಣೆ ಸ್ವಲ್ಪ ಹಾಕಿದ್ವಿ, ಸ್ಟೀಲ್ ಬಾಣಲಿ. ನೆಕ್ಸ್ಟ್ ಬಾಳೆಕಾಯಿ ಅನ್ನೋದು ಅಂಟುತ್ತೆ ಪಾತ್ರೆಗೆ, ಸೊ ಅದಕ್ಕಾಗಿ ಇದಕ್ಕೆ ಅಂಟು ಬರ್ತಾ ಇದೆ ಅಂತ ನಾನು ಬೇರೆ ಪಾತ್ರೆ ಚೇಂಜ್ ಮಾಡಿದ್ದೀನಿ. ನೋಡಿ, ಬಾಳೆಕಾಯಿ ಪೀಸ್ ಈ ಥರ ಬೆಂದಿದೆ ಅಂದರೆ ಬೆಂದೋಗಿದೆ, ಅಂದರೆ ಫ್ರೈ ಚೆನ್ನಾಗಿ ರೆಡಿಯಾಗಿದೆ. ಇದೊಂದೊಂದು ಪೀಸ್ ತೆಗೆದು ತಿಂದರೆ ಸಖತ್ತಾಗಿರುತ್ತೆ, ಯಾಕಂದರೆ ಎಳ್ಳು ಉಪ್ಪು ಎಲ್ಲ ಹಾಕಿದ್ವಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಿಗೆ ಹೇಳ್ಬೇಡಿ, ಚಟ್ನಿ ಮಾಡೋಕ್ಕೆ ಮೊದಲೇ ಖಾಲಿ ಮಾಡಿಬಿಡ್ತಾರೆ. ಅವೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ನೀರು ಹಾಕದೆ ರುಬ್ಬಬೇಕು. ಯಾಕಂದರೆ ಅರಿಯೋ ಕಲ್ಲು ಕುಟ್ಟೋ ಕಲ್ಲಲ್ಲಿ ಕುಟ್ಟಿದ್ರೆ ಎಷ್ಟು ಟೇಸ್ಟ್ ಇರುತ್ತೋ ಅಷ್ಟು ಟೇಸ್ಟ್ ಬರಬೇಕಂದ್ರೆ ಫಸ್ಟೇ ನೀರು ಹಾಕಬಾರ್ದು. ನೀರು ಹಾಕ್ತೇನೆ ಸ್ವಲ್ಪ ಕಚ್ಚಾ ಬಿಚ್ಚಿ ರುಬ್ಬಿದ ಮೇಲೆ ಸ್ವಲ್ಪ ಒಂದು ಕಾಫಿ ಟೀ ಕುಡಿತೀವಲ್ಲ, 1/4 ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ತರಿಯಾಗೆ ರುಬ್ಬಬೇಕು. ಯಾವತ್ತೂ ಚಟ್ನಿ ಥರ ನೈಸಾಗಿ ರುಬ್ಬಾರ್ದು. ಚಟ್ನಿ ರೆಡಿ ಆದಮೇಲೆ ಲಾಸ್ಟ್ಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಹಿಂಗು 1/4 ಟೇಬಲ್ ಸ್ಪೂನ್, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ 1/4 ಟೇಬಲ್ ಸ್ಪೂನ್ ಹಾಕಿದ್ಮೇಲೆ 1 ರೆಬ್ಬೆ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಈಗ ಅದರಲ್ಲಿ ನಾವು ರುಬ್ಬಿರೋ ಚಟ್ನಿ ಇರುತ್ತಲ್ಲ, ಆ ಚಟ್ನಿನೂ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು 1 ವಾರ 15 ದಿನ ಫ್ರಿಜ್ಜಲ್ಲಿ ಇಟ್ಕೊಬೋದು. ಬಿಸಿ ಅನ್ನ, ರಸಮನ್ನ, ತಿಳಿಸಾರು ಜೊತೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಮೇಲೆ ತುಪ್ಪ ಆಮೇಲೆ ಚಟ್ನಿ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮಗೆ ಈ ಬಾಳೆಕಾಯಿ ಸಿಪ್ಪೆ ಚಟ್ನಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ, ಓಕೆನಾ. ಎಲ್ಲರಿಗೂ ಬಾಯ್.